ಯಾರ ಮೊಬೈಲಲ್ಲಿ ಯಾರು ಕಾಲ್ ಲಿಸ್ಟನ್ನು ಚೆಕ್ ಮಾಡೋ ಅಭ್ಯಾಸ ಇದೆ? ಓಕೆ, ಹೇಳಿ ರವಿ. ಸರ್ ಆಲ್ಮೋಸ್ಟ್ ನನ್ನ ಮೊಬೈಲ್ ಜಾಸ್ತಿ ಚೆಕ್ ಮಾಡೋದು ಅವರೇನೆ, ಲಿಸ್ಟ್ ಆಗಿರ್ಬೋದು. ಹಾಗಾಗಿ ಅವರೇ ಜಾಸ್ತಿ ಚೆಕ್ ಮಾಡ್ತಾರೆ. ಕಾರಣ ಏನಂತೆ? ಕಾರಣ ಅಂತಂದ್ರೆ ಕೆಲವೊಂದೊಂದು ಸಲ ನಾನು ಮನೆಯದೇನೋ ಅಪ್ಡೇಟ್ಸ್ ಇದ್ದಾಗ ಕೆಲವೊಂದು ಮಕ್ಕಳ ವಿಚಾರ ಆಗಿರ್ಬೋದು, ನಾನು ಮರೆಯೋದು ಜಾಸ್ತಿ ಕೆಲವೊಂದು ವಿಚಾರ, ಆ ಒಂದು ಉದ್ದೇಶಕ್ಕೆ ಜಾಸ್ತಿ ಅವರು ಚೆಕ್ ಮಾಡ್ತಾರೆ. ನಾನು ಹೇಳಿರಲ್ಲ, ಅವ್ರು ಇನ್ಫಾರ್ಮ್ ಮಾಡಿರಲ್ಲ ಅನ್ನೋದು, ಹಾಗಾಗಿ ಅವರು ಚೆಕ್ ಮಾಡೋದು ಜಾಸ್ತಿ. ಹೌದು ಸರ್, ಖಂಡಿತ ಅಷ್ಟೇ ಸರ್. ಓಕೆ, ನೀವು ಯಾಕೆ ಅವ್ರು ಕಾಲ್ ಲಿಸ್ಟ್ ಚೆಕ್ ಮಾಡ್ತೀರಾ ಹೇಳಿ? ಮೇನ್ ಫೋನ್ ಕಾಲ್ ಚೆಕ್ ಮಾಡೋದು ಒಂದೇ ಉದ್ದೇಶಕ್ಕೆ ಅಣ್ಣ. ಫೋನ್ ಯೂಸ್ ಮಾಡ್ತಾರೆ, ಬಟ್ ಆದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ, ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಅಥವಾ ಏನಾದ್ರೂ ಯಾವ್ದಾದ್ರು ಒಂದು ವಿಚಾರಕ್ಕೆ ಕಾಲ್ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿರಲ್ಲ. ಸೊ ಹಾಗಾಗಿ ಕೆಲವೊಂದ್ಸಲ ಇವರು ನನಗೆ ಇನ್ಫಾರ್ಮ್ ಮಾಡಿದ್ರೆ ಬೇರೆಯವ್ರು ನನಗೆ ಕಾಲ್ ಮಾಡಿ ನಾನು ಅವತ್ತೇ ಹೇಳಿದ್ದೆ, ಯಾಕೆ ಹೇಳಿಲ್ವ ರವಿ ಅಂತ ಅಂದಾಗ ಆ ಟೈಮಲ್ಲಿ ಹೋಗಿ ಚೆಕ್ ಮಾಡಿರ್ತೀನಿ. ಯಾಕೆ ಕೇಳಿದಾಗ ನಾನು ನೋಡೇ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಫೋನೇ ಬಂದಿಲ್ಲ ಅಂತ ಹೇಳಿರ್ತಾರೆ. ವರ್ಕ್ ಪ್ರೆಷರ್ ಅಂತ ಏನಿಲ್ಲ ಅಣ್ಣ, ಕೈಯಲ್ಲಿ ಫೋನ್ ಇರುತ್ತೆ ಯಾವಾಗ್ಲೂ. ಡ್ಯಾನ್ಸ್ ಟೀಚರ್ ಆಗಿರೋದ್ರಿಂದ ಸಾಂಗ್ ನೋಡ್ತಾನೆ ಇರ್ತಾರೆ, ಕೈಯಲ್ಲಿ ಫೋನ್ ಇರುತ್ತೆ, ಬಟ್ ಹೇಳಿರಲ್ಲ ಅಷ್ಟೇ, ನನ್ನ ಹತ್ರ ಹೇಳೋದನ್ನ ಮರ್ತಿರ್ತಾರೆ. ಹಾಗಾಗಿ ನಾನು ಅವ್ರ ಫೋನ್ನ ಚೆಕ್ ಮಾಡಿ ನಾನು ಕಂಡಿಡ್ಕೋತೀನಿ, ಓ ಫೋನ್ ಮಾಡಿ. ಅದೇ ಸರ್, ವರ್ಕ್ ಪ್ರೆಷರ್ ಅಂತ ಹೇಳಿದ್ರೆ ಅಂದ್ರೆ ಮನೆಯಿಂದ ವರ್ಕ್ ಎಲ್ಲ ಮುಗಿಸಿ ಆಚೆ ಬರೋದ್ರೊಳಗಡೆ ತುಂಬಾ ಕಾಲ್ಸ್ಗಳು ಬಂದಿರುತ್ತೆ, ಅದ್ರಲ್ಲಿ ಇಂಥವ್ರು ಒಂದು ಪರ್ಟಿಕ್ಯುಲರ್ ಅನ್ನೋದು ಮರ್ತಿರ್ತೀವಿ. ಅದೊಂದು ಎಕ್ಸಾಕ್ಟ್ಲಿ. ಕೆಲವು ಸರಿ ಏನಾಗುತ್ತೆ, ಇದು ಸತ್ಯ ಹೇಳ್ತೀನಿ ಆಯ್ತಾ, ನನಗೂ ಆಗಿದೆ ಇದು, ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು. ಏನಪ್ಪ ಅಂತಂದರೆ, ಒಂದು ಮಿಸ್ ಕಾಲ್ ಬಂದಿರುತ್ತೆ, ಸರಿ ಅದು ನೋಟ್ ಅವ್ನು ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ. ನೆಕ್ಸ್ಟ್ ಫೋನ್ ತೆಗೆದಾಗ ಅದ್ರ ಮೇಲೆ ಇನ್ನೊಂದು 5 ಮಿಸ್ಡ್ ಕಾಲ್ ಬಂದಿರುತ್ತೆ, ಇದು ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಯಾವುದು ಫಸ್ಟ್ ಕಾಣಿಸುತ್ತೋ ಅದನ್ನ ನೋಡಿ ನಾವು ಫಸ್ಟ್ ಅವ್ರು ಮಾಡ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡುತ್ತೆ. ಕೆಲವು ಸರಿ ಆ ಥರನೂ ಅದೊಂದೇ ಉದ್ದೇಶಕ್ಕೆ ಅವ್ರ ಫೋನ್ನ ಚೆಕ್ ಮಾಡ್ತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಓಕೆ, ಒಬ್ರಿಗೊಬ್ರು ಜಾಸ್ತಿ ಮಿಸ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡೋದು ಯಾರು? ಮಿಸ್ ಮಾಡ್ಕೋತಿರ್ತೀರಾ, ವಿಡಿಯೋ ಕಾಲ್ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಮಿಸ್ ಮಾಡ್ಕೊಳ್ಳಲ್ಲ? ಅಂದರೆ ಆಲ್ಮೋಸ್ಟ್ ಜಾಸ್ತಿ ಏನು ಟೈಮ್ ಸಿಗುತ್ತೆ ಎಲ್ಲ ಸ್ಪೆಂಡ್ ಮಾಡ್ತೀವಿ. ಅದಷ್ಟು ತುಂಬ ಹೊರಗಡೆದಾಗ ಕಾಲ್ಸ್ ಮಾಡಿ ಮಾತಾಡ್ತೀನಿ. ಅದೇ ಮಾಡಿದ್ದೀನಿ ವಿಡಿಯೋ ಕಾಲ್ಸ್, ಬಟ್ ಕಡಿಮೆ. ಅವ್ರ ಮನೆಯಲ್ಲಿ ಕೊಡಗು ದೂರನೇ ಇದೆ, ಹಂಗಾರೆ ವಿಡಿಯೋ ಕಾಲ್ ಮಾಡಲೇಬೇಕು. ಆದ್ರೂ ಮಾಡಲ್ಲ ಅಣ್ಣ, ಮಾಡಲ್ಲ. ಯಾಕೆ? ಮಾಡೋದಕ್ಕೆ ಮಾಡಿದ್ದೀನಿ ಸರ್, ಬಟ್ ಕಡಿಮೆ. ಅಷ್ಟು ಇವರಷ್ಟು ಜಾಸ್ತಿ ಮಾಡಿಲ್ಲ, ಬಟ್ ಕಡಿಮೆ. ಅನಿತೆಗೆ ಪ್ರೀತಿ ಜಾಸ್ತಿ, ಪ್ರೀತಿ ವಿಷಯ ನಂಗೆ ಜಾಸ್ತಿ ಇದೆ. ಅಲ್ಲ, ಅವಾಗ ನಾವು ಮಾತಾಡಿದ್ವಲ್ಲ, ಪ್ರೆಷರ್ ಜಾಸ್ತಿ, ವರ್ಕ್ ಪ್ರೆಷರ್ ಅಂತ, ಆ ರೀತಿಲಿ ಹಾಗಾಗಿ ಮಾಡಕ್ ಹೋಗಲ್ಲ. ಅನಿತಾ, ನೀವು ಪ್ರೀತಿಯಿಂದ ಮಾಡ್ತಿರೋ ಚೆಕ್ ಮಾಡಕ್ ಮಾಡ್ತಿರೋ? ಹಾಗೇನಿಲ್ಲ ಅಣ್ಣ, ಕೆಲವೊಂದ್ಸಲ ಫೋನ್ ಮಾಡಲ್ಲ. ಸೊ ಹಾಗಾಗಿ ನಾನು ಊರಿಗೆ ಹೋಗಿದ ತಕ್ಷಣ ಊರಿಗೆ ತಲುಪಿದ್ದೀನಿ ಅಥವಾ ಇಲ್ಲಿ ಒಬ್ಬರೇ ಇರ್ತಾರಲ್ವಾ, ಹಾಗಾಗಿ ಏನ್ ಮಾಡ್ತಾ ಇದಾರೆ ಏನು ಅನ್ನೋದಕ್ಕೋಸ್ಕರ ಸಂಜೆ ಮನೆಗೆ ಬಂದಾಗ ಮಕ್ಳ ಜೊತೆ ಮಾತಾಡೋದಕ್ಕೆ, ಇವ್ರು ಅವ್ರ ಜೊತೆ ಮಕ್ಳ ಜೊತೆ ಮಾತಾಡ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಆ ಥರ ಯೋಚನೆ ಮಾಡಿ ನೀವು ವಿಡಿಯೋ ಕಾಲ್ ಮಾಡ್ತೀರಾ. ಓಕೆ, ಇಷ್ಟು ದಿನದಲ್ಲಿ ಯಾವತ್ತಾದ್ರು ಡೌಟ್ ಬಂದು ವಿಡಿಯೋ ಕಾಲ್ ಮಾಡಬೇಕು ಅಂತ ಅನ್ಸಿದೆ ಯಾವತ್ತಾದ್ರು? ಇಲ್ಲ, ಯಾವತ್ತೂ ಅನ್ಸಿಲ್ಲ. ಇಲ್ಲ. ಓಕೆ ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮನೆ ಆಚೆ ಏನೇ ಸೌಂಡ್ ಬಂದ್ರು ಫಸ್ಟ್ ಆಚೆ ಹೋಗಿ ನೋಡೋದು ಯಾರು? ರವಿ, ನೀವು ಏನಂತ ಹೋಗ್ತೀರಾ? ಅಲ್ಲ ಸರ್, ಅಂದರೆ ಸೌಂಡ್ ಅಂದರೆ ಏನಕ್ಕೆ ಅಂದರೆ ತುಂಬ ಒಂದ್ಸಲ ಆದರೆ ಓಕೆ, ಏನೋ ನೆಗ್ಲೆಕ್ಟ್ ಮಾಡ್ಬೋದು. ತುಂಬ ಸೌಂಡ್ ಬಂದಾಗ ಏನಿದೆ, ಯಾರು ಬಂದಿದ್ದಾರೆ ಆಚೆ, ಇಲ್ಲ ನನ್ನ ಫ್ರೆಂಡ್ಸ್ ಯಾರಾದ್ರು ಬಂದಿದ್ದಾರೆ ಅಂತ ನೋಡೋದು, ಗೊತ್ತಿಲ್ಲ ಪಾರ್ಕಿಂಗ್ ಏನಾರು ನೀಟಾಗಿ ಆಗಿದೆ ಅಂತ ನೋಡೋದು ಆಚೆ. ಅಕ್ಕಪಕ್ಕದವ್ರಿಗೆ ಏನಾದ್ರು ತೊಂದರೆ ಆಗಿದೆ, ಎದುರುಗಡೆ ಮನೆಯವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ? ಎದುರು ಮನೆಯದೇ ನೋಡಲ್ಲ. ಅಂದರೆ ಸೌಂಡ್ ಬಂದಾಗ ನಮ್ಮ ಪಾರ್ಕಿಂಗ್ ಏನಾರು ಆಗಿದೆಯಾ, ಇಲ್ಲ ನಾ ಯಾರು ಕೆಳಗಡೆ ಬಂದಿದ್ದಾರೆ ರೋಡಲ್ಲಿ, ಸೊ ನಮ್ಮ ವೆಹಿಕಲ್ ಏನಾರು ಮಧ್ಯೆ ಸೌಂಡ್ ಯಾರ ಮನೆಯಿಂದ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ನೋಡೋಕೆ ಆಚೆ ಹೋಗ್ತೀನಿ, ಅದು ಕೇಳಿದ್ದು, ನೋಡೋಕೆ ಆಚೆ ಹೋಗ್ತೀನಿ.